ಇವತ್ತು ನಮ್ಮ ಪಕ್ಷದ ಸಿದ್ಧಾಂತದ ಪ್ರಕಾರ ಕುಮಾರಣ್ಣವರು ಡೈರೆಕ್ಷನ್ ಕೊಟ್ಟು ಯಾರು ನಮ್ಮ ಪಕ್ಷದ ಏನಿದೆ ನಡೆಯುತ್ತೆ ಅನ್ನೋದನ್ನು ಕುಮಾರಣ್ಣವರು ಟ್ರಯಲ್ ಬೇಸಿಸ್ ಮಾಡ್ಯಾರ. ಕುಮಾರಣ್ಣಂತ ದೇವೇಗೌಡರ ನಾವು ರಾಜಕೀಯ ಕಲೆ ಜಾಸ್ತಿ ಆಯ್ತು ನಡೆಸಿ ಸರ್ ನಮ್ಮ ಏನಿದೆ ಈಗಿನ ಪರಿಸ್ಥಿತಿ ಅನ್ನೋದು ಲೆಕ್ಕಾಚಾರ ಹಾಕಬೇಕಲ್ಲ ಸರ್. ನಾವೆಲ್ಲ ಮುಂದಿನ 28ಕ್ಕೆ ಈಗಲಿಂದ ರೆಡಿ ಆಗಬೇಕಲ್ಲ. ನಡೆದಿದೆ. ಜಿಟಿಡಿ ಅವರು ಅಡ್ಡ ಮತದಾನ ಮಾಡಿದ್ರೆ ನಿಮ್ಮ ನಿರ್ಧಾರ ಏನಾಗಿರುತ್ತೆ? ಅದು ನನಗೆ ಗೊತ್ತಿಲ್ಲ. ಪಕ್ಷದ ಅಧ್ಯಕ್ಷ ಅವರೇ ರಾಷ್ಟ್ರೀಯ ಅಧ್ಯಕ್ಷ ಮತ ಹಾಕಿಲ್ಲ ಅಂತ ಅವರೇನು ಮೊದಲ ಪ್ರಾಶಸ್ತ್ಯ ಮತನೇ 30 ಹಾಕಿಸ್ಬಿಟ್ಟಿದ್ದಾರೆ. ಏನು ಜಿಟಿಡಿ ಅವರು ಅಡ್ಡ ಮತದಾನ ಅಂದ್ರೆ ಏನ್ ನಿಮ್ಮ ನಿರ್ಧಾರ ಏನು? ಸರ್ ಇದೆಲ್ಲ ಎಲೆಕ್ಷನ್ ಯಾಕೆ ತಲೆ ಕೆಡಿಸಿ ನಡೀರಿ ಸರ್. ಈಗ ಹಿಂದೆ ಏನೇನಾಯ್ತು, ಯಾವ ಪರಿಸ್ಥಿತಿ ಆಯ್ತು ನಡಿ ತಲೆ ಕೆಡಿಸಿ ಅದೆಲ್ಲ ಆಮೇಲೆ ನೋಡೋಣ. 28ಕ್ಕೆ ಮಾತಾಡೋಣ ನಡೀರಿ ಸರ್. ಎಲ್ಲ ಹಲೋ ತ್ಯಾಗ ಮಾಡಿದ್ದಾರೆ. ಕುಮಾರಣ್ಣವರು ದೇವೇಗೌಡರಿಗೆ ಪಕ್ಷ ಕಟ್ಟೋದಿದೆ, ಮಾಡ್ತಾರೆ 28ಕ್ಕೆ ನಡೀರಿ. ಇವತ್ತು ನಮ್ಮ ಪಕ್ಷದ ಸಿದ್ಧಾಂತದ ಪ್ರಕಾರ ಕುಮಾರಣ್ಣವರು ಡೈರೆಕ್ಷನ್ ಕೊಟ್ಟು ಯಾರು ನಮ್ಮ ಪಕ್ಷದ ಏನಿದೆ ನಡೆಯುತ್ತೆ ಅನ್ನೋದನ್ನು ಕುಮಾರಣ್ಣವರು ಟ್ರಯಲ್ ಬೇಸಿಸ್ ಮಾಡ್ಯಾರ. ಕುಮಾರಣ್ಣಂತ ದೇವೇಗೌಡರ ನಾವು ರಾಜಕೀಯ ಕಲೆ ಜಾಸ್ತಿ ಆಯ್ತು ನಡೆಸಿ ಸರ್ ನಮ್ಮ ಏನಿದೆ ಈಗಿನ ಪರಿಸ್ಥಿತಿ ಅನ್ನೋದು ಲೆಕ್ಕಾಚಾರ ಹಾಕಬೇಕಲ್ಲ ಸರ್. ನಾವೆಲ್ಲ ಮುಂದಿನ 28ಕ್ಕೆ ಈಗಲಿಂದ ರೆಡಿ ಆಗಬೇಕಲ್ಲ. ನಡೆದಿದೆ. ಜಿಟಿಡಿ ಅವರು ಅಡ್ಡ ಮತದಾನ ಮಾಡಿದ್ರೆ ನಿಮ್ಮ ನಿರ್ಧಾರ ಏನಾಗಿರುತ್ತೆ? ಅದು ನನಗೆ ಗೊತ್ತಿಲ್ಲ. ಪಕ್ಷದ ಅಧ್ಯಕ್ಷ ಅವರೇ ರಾಷ್ಟ್ರೀಯ ಅಧ್ಯಕ್ಷ ಮತ ಹಾಕಿಲ್ಲ ಅಂತ ಅವರೇನು ಮೊದಲ ಪ್ರಾಶಸ್ತ್ಯ ಮತನೇ 30 ಹಾಕಿಸ್ಬಿಟ್ಟಿದ್ದಾರೆ. ಏನು ಜಿಟಿಡಿ ಅವರು ಅಡ್ಡ ಮತದಾನ ಅಂದ್ರೆ ಏನ್ ನಿಮ್ಮ ನಿರ್ಧಾರ ಏನು? ಸರ್ ಇದೆಲ್ಲ ಎಲೆಕ್ಷನ್ ಯಾಕೆ ತಲೆ ಕೆಡಿಸಿ ನಡೀರಿ ಸರ್. ಈಗ ಹಿಂದೆ ಏನೇನಾಯ್ತು, ಯಾವ ಪರಿಸ್ಥಿತಿ ಆಯ್ತು ನಡಿ ತಲೆ ಕೆಡಿಸಿ ಅದೆಲ್ಲ ಆಮೇಲೆ ನೋಡೋಣ. 28ಕ್ಕೆ ಮಾತಾಡೋಣ ನಡೀರಿ ಸರ್. ಎಲ್ಲ ಹಲೋ ತ್ಯಾಗ ಮಾಡಿದ್ದಾರೆ. ಕುಮಾರಣ್ಣವರು ದೇವೇಗೌಡರಿಗೆ ಪಕ್ಷ ಕಟ್ಟೋದಿದೆ, ಮಾಡ್ತಾರೆ 28ಕ್ಕೆ ನಡೀರಿ.